ನಿಂತ್ಕೊಳ್ಳಿ. ನೀವೆಲ್ಲ ಯಾಕೆ ಬಂದ್ರಿ? ನಿಮ್ಗೆ ನಾವು ಯಾವ ವಿಷಯನೂ ಹೇಳಿರ್ಲಿಲ್ವಲ್ಲ? ಏನ್ ಸರ್ ಮರ್ತ್ಬಿಟ್ರಾ? ಈಗ ನಿಮ್ ಮಗಳ ಮದ್ವೆ ಆಗ್ತಿರೋದಕ್ಕೆ ಕಾರಣನೇ ನಮ್ ಪ್ರೆಸ್ ರಿಪೋರ್ಟರ್ಸ್. ನ್ಯಾಯವಾಗಿ ನೋಡಿದ್ರೆ ನೀವೇ ನಮ್ಮನ್ನ ಮದ್ವೆ ಕರಿಬೇಕಾಗಿತ್ತು. ಕರೀದೇ ಇದ್ರು ಪರವಾಗಿಲ್ಲ ಬಿಡಿ. ಕರೀದೇ ರಜಾ ಹಾಕೋಗಿ ನ್ಯೂಸ್ ಕಲೆಕ್ಟ್ ಮಾಡಿದ್ರೆ ನಮ್ಮ ಡ್ಯೂಟಿ. ಬನ್ನಿ. ಇರಿ ನಿಮಗೆಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ. ನೀವು ನಮಗೆ ಮಾಡಿದ ಸಹಾಯನ ಅನ್ಯಾಯನ ಅಂತ ನನಗೀಗ ಹೇಳಕ್ಕಾಗ್ತಿಲ್ಲ. ನಮ್ಮ ಮಗಳ ಬಗ್ಗೆನು ನಮ್ಮ ಕುಟುಂಬದ ಬಗ್ಗೆನು ಟಿವಿಯಲ್ಲಿ ಪೇಪರ್ನಲ್ಲಿ ಈಗಾಗಲೇ ಹಾಕಿ ನಮ್ಮ ಮಾನ ಮರ್ಯಾದೆನೆಲ್ಲ ಹರಾಜ್ ಹಾಕ್ಬಿಟ್ರಿ. ದಯವಿಟ್ಟು ಇನ್ಮೇಲಾದ್ರೂ ನಾವು ನೆಮ್ಮದಿಯಾಗಿರೋದಕ್ಕೆ ಬಿಡಿ. ಪತ್ರಿಕಾ ಧರ್ಮನ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಸರ್. ನಿಮ್ಮ ಮಗಳ ವಿಷಯನ ನಾವು ದೊಡ್ಡದು ಮಾಡ್ತಿದ್ರೆ ಖಂಡಿತ ಅವ್ರು ನಿಮ್ಮ ಮಗಳನ್ನ ಮದ್ವೆ ಆಗೋದಕ್ಕೆ ಒಪ್ಕೋತಾ ಇರಲಿಲ್ಲ. ನಾವು ನಿಮ್ಗೆ ಅವಮಾನ ಮಾಡ್ತಿದೀವಿ ಅನ್ಕೋಬೇಡಿ. ನಿಮ್ ಮಗಳಿಗೆ ಬಾಳ್ ಕೊಡಿಸ್ತಿದೀವಿ ಅನ್ಕೊಳ್ಳಿ. ಸರ್, ಇದು ಮೊದಲೇ ಪಬ್ಲಿಷ್ ಆಗಿರೋ ನ್ಯೂಸ್ನ ಮುಂದುವರೆದ ಭಾಗ. ಸೊ ಕವರೇಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. ಎಕ್ಸ್ಕ್ಯೂಸ್ ಮೀ ಅಂಕಲ್, ವಾಟ್ ಹ್ಯಾಪನ್? ವಾಟ್ ಇಸ್ ದ ಪ್ರಾಬ್ಲಮ್? ಫ್ರೆಂಡ್ಸ್, ವಾಟ್ ಹ್ಯಾಪನ್? ಸರ್, ಇವ್ರ ಮಗಳು ಮದ್ವೆ ನಡೆಯಕ್ಕೆ ಮುಖ್ಯ ಕಾರಣ ನಾವಲ್ವಾ ಸರ್? ಈಗ ಕವರೇಜ್ ಮಾಡಕ್ ಬಂದ್ರೆ ಒಳಗಡೆ ಬಿಡ್ತಾ ಇಲ್ಲ ಸರ್. ಅಂಕಲ್, ಇದು ಅವ್ರ ಡ್ಯೂಟಿ. ವೈ ಆರ್ ಯು ಸ್ಟಾಪಿಂಗ್ ದೇಮ್? ಲೆಟ್ ಗೋ ದೇಮ್ ಇನ್ಸೈಡ್. ಅಲ್ಲ ಅಳಿ ಅಂದ್ರೆ ಅದು ಇಟ್ಸ್ ಓಕೆ ಅಂಕಲ್. ಸಾರಿ ಗೈಸ್, ಯು ಕ್ಯಾನ್ ಗೋ ಇನ್ಸೈಡ್ ಪ್ಲೀಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ಲೀಸ್. ಅಳಿ ಅಂದ್ರೆ ಇದ್ರಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ? ಇಟ್ಸ್ ಓಕೆ ಅಂಕಲ್. ಪ್ರಿಯಾ ಮದುವೆ ನಡೀತಾ ಇರೋದಕ್ಕೆ ಇವರು ಕೂಡ ಕಾರಣ. ಇಟ್ಸ್ ಅ ಗುಡ್ ಒಕೇಶನ್. ಲೆಟ್ ದೆಮ್ ಬಿ ಅ ವಿಟ್ನೆಸ್ ಫಾರ್ ದಿಸ್. ಕಮಿಂಗ್ ಕಮಿಂಗ್. ಅಳಿ ಅಂದ್ರೆ ಇಲ್ಲೇ ಕೂತ್ಕೊಡ್ರಿ, ಮೇಲ್ಗಡೆ ಬನ್ನಿ. ಇಟ್ಸ್ ಓಕೆ ಅಂಕಲ್, ಐ ಆಮ್ ಕಂಫರ್ಟಬಲ್ ಹಿಯರ್. ನೀವು ಹೋಗಿ. ಅದೊಂದು ಕರ್ಕೊಂಬನ್ನಿಮ್ಮ. ಹೋಗು ಜಯಂತಿ. ಬಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ. ಆವಾಹಯಾಮಿ, ರತ್ನಸಿಂಹಾಸನಂ ಸಮರ್ಪಯಾಮಿ, ಪಾದ್ಯಂ ಮದ್ಯಂ ಆಚಮನೀಯಂ ಸಮರ್ಪಯಾಮಿ, ಅಕ್ಷತಾಂ ಸಮರ್ಪಯಾಮಿ. ರೆಡಿ ಆದ್ಲಾ? ಪ್ರಿಯಾ, ನಮ್ಮ ಅಣ್ಣನ ಮದ್ವೆ ಮಾಡ್ಕೋಬೇಕು ಅಂತ ನೀನ್ ಆಸೆ ಪಟ್ಟೆ, ನಾವು ಆಸೆ ಪಟ್ವಿ. ಇನ್ ಸ್ವಲ್ಪ ಹೊತ್ತಲ್ಲೇ ನಮ್ಮ ಅಣ್ಣನ ನಿನ್ ಮದ್ವೆ ಮಾಡ್ಕೋತೀಯ. ಸಂತೋಷ ತಾನೆ? ನಗೆ ಬಾ. ಬಲ್ಗಾರ್ ಇಟ್ಕೋ. ನಮಸ್ಕಾರ ಮಾಡಿ ಕೂತ್ಕೊಳ್ಳಮ್ಮ. ತಗೊಮ್ಮ, ಹಾಕೋ. ಎಲ್ಲರ ಕೈಲೂ ಮುಟ್ಟಿಸ್ಕೊಂಬನ್ನಿಮ್ಮ.
ಮಾಂಗಲ್ಯ ಧಾರಣೆ ಆಗ್ಬೋದಾ? ಆಗ್ಬಹುದು ಸ್ವಾಮಿ. ಮಾಂಗಲ್ಯ ತಗೊಳ್ಳಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಗಟ್ಟಿಮೇಳ ಗಟ್ಟಿಮೇಳ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ನಿಲ್ಸು. ನನಗೆ ಈ ಮದ್ವೆ ಇಷ್ಟ ಇಲ್ಲ. ಪ್ರಿಯಾ ಪ್ರಿಯಾ ಪ್ರಿಯಾ, ಏನ್ ಮಾಡ್ತಿದ್ಯಾ ನೀನು? ಈ ಮದ್ವೆ ಆಗ್ಲೇಬೇಕು ಅಂತ ನೀನೇ ತಾನೇ ಸತ್ಯಾಗ್ರಹ ಮಾಡಿ ಮದ್ವೆ ಮಂಟಪದವರೆಗೂ ಬಂದು ಈಗ ಮದ್ವೆ ಬೇಡ ಅಂದ್ರೆ ಏನ್ ಅರ್ಥನಮ್ಮ? ಇವನ್ ಕೈಲಿ ತಾಳಿ ಕಟ್ಟಿಸ್ಕೋಬೇಕು ಅಂತ ನಾನು ಅವತ್ ಹೋರಾಟ ಮಾಡ್ಲಿಲ್ಲಪ್ಪ. ಇವನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದು ಎಲ್ರ ಮುಂದೆ ಅವಮಾನ ಮಾಡ್ಬೇಕು ಅಂತ ಇವ್ರ ಮನೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ದೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಪ್ರಿಯಾ ಪ್ಲೀಸ್. ವಾಟ್ ಇಸ್ ದಿಸ್? ನೀನ್ ಏನ್ ಮಾತಾಡ್ತಿದ್ದೆ ಅಂತ ಗೊತ್ತಿದ್ದು ಮಾತಾಡ್ತಿದ್ಯೋ ಹೇಗೆ? ಹೌದು ಭಾವ, ಗೊತ್ತಿದ್ದೆ ಮಾತಾಡ್ತಾ ಇದ್ದೀನಿ. ನಾನ್ ಗರ್ಭಿಣಿ ಆಗಕ್ ಕಾರಣ ಅದೋ ನೀನು ನಮ್ಮ ಅಪ್ಪ ಅಮ್ಮನ್ ಮುಂದೆ ಅದಕ್ ಕಾರಣ ನಾನಲ್ಲ ಅಂತ ಯಾವತ್ತನ್ನೋ ಆ ಕ್ಷಣದಲ್ಲೇ ನನ್ ಮನ್ಸಿಂದ ಇವನ್ನ ಕಿತ್ತು ಬಿಸಾಕ್ದೆ. ನಾನೇ ಇವನ್ ಮನೆಗೆ ಹೋಗಿದ್ದು. ಇವನ್ ಶರ್ಟ್ ಕುತ್ಕೆ ಪಟ್ಟಿ ಹಿಡಿದು ನ್ಯಾಯ ಕೇಳೋವರೆಗೂ ಇವನ್ ಮೇಲೆ ನಂಬಿಕೆ ಇಟ್ಕೊಂಡಿದ್ದೆ. ಇವನ್ ಯಾವಾಗ ನನಗೆ ಅವಮಾನ ಮಾಡಿ ಕುತ್ಕೆ ಪಟ್ಟಿ ಹಿಡ್ಕೊಂಡು ಆಚೆ ತಳ್ಳದ್ನೋ ಆ ನಿಮಿಷದಲ್ಲೇ ನಿರ್ಧಾರ ಮಾಡ್ದೆ, ಇವನು ಮನುಷ್ಯನೇ ಅಲ್ಲ, ಇವನ್ಗೆ ಮನುಷ್ಯತ್ವನೇ ಇಲ್ಲ, ಇವನ್ ಮೇಲೆ ಸೇಟ್ ತೀರಿಸ್ಕೋಬೇಕು ಅಂತ. ಇವನ್ ಬದ್ಲಾಗಿದ್ದಾನೆ, ಒಳ್ಳೆಯವನಾಗಿದ್ದಾನೆ ಅಂತ ತಿಳ್ಕೊಂಡು ನನ್ನನ್ನೇ ನಾನು ಅವನ್ಗೆ ಒಪ್ಪಿಸ್ದೆ. ಆದ್ರೆ ಅವನು ಬದ್ಲಾಗೇ ಇಲ್ಲ. ಇದೇ ತರ ಎಷ್ಟು ಹೆಣ್ಮಕ್ಳು ಬಾಳು ಹಾಳು ಮಾಡಿದಾನೋ. ಇನ್ನು ಹಾಳು ಮಾಡ್ತಾನೆ ಇರ್ತಾನೆ. ಮನಸ್ಸಾಕ್ಷಿ ಇಲ್ದೇ ಇರೋನ್ಗೆ ಸರಿಯಾದ ಶಿಕ್ಷೆ ಕೊಡ್ಸ್ಬೇಕು ಅಂತಲೇ ನಾನು ಇಲ್ಲಿವರೆಗೂ ಬಂದಿರೋದು. ಅಯ್ಯೋ ಪಾಪಿ, ನೀನೇ ನಿನ್ ಬಾಳಿಗೆ ಬಣ್ಣ ಹಾಕೊಂಬಿಟ್ಟಿಯಲ್ಲೇ. ನಿನ್ನಿಂದ ನಮ್ಮ ಕುಟುಂಬಕ್ಕೆ ಬಂದಿರೋ ಕೆಟ್ಟ ಹೆಸರು ಹಳ್ಸಕ್ಕಾಗಲ್ಲ. ಈ ಮದ್ವೆ ಮಾಡಿ ಆದ್ರೂ ನಿನ್ ಮೇಲ್ ಬಂದಿರೋ ಕಳಂಕ ಹೋಗುತ್ತೆ ಅಂತ ನಾವ್ ಅಂದ್ಕೊಂಡಿದ್ರೆ ನೀನೇ ನಿನ್ ತಲೆ ಮೇಲೆ ಕಲ್ಲು ಹಾಕೊಂಬಿಟ್ಟಿಯಲ್ಲೇ. ಯಾಕೆ ಹೀಗ್ ಮಾಡ್ದೆ? ಇಲ್ಲಮ್ಮ, ನನ್ ಮೇಲ್ ಬಂದಿರೋ ಕಳಂಕನ ತೊಳಿಬೇಕು ಅಂತಲೇ ನಾನೀಗ ಈ ರೀತಿ ಮಾಡಿರೋದು. ಏ ಪ್ರಿಯಾ, ನೀನ್ ದುಡ್ಕಿ ನಿರ್ಧಾರ ಮಾಡ್ತಿದ್ಯಾ ಕಣೆ? ಇಲ್ಲ ಕಾವ್ಯ, ನಾನು ದುಡುಕಿ ಮಾಡಿರೋ ನಿರ್ಧಾರ ಅಲ್ಲ, ಎಲ್ಲ ರೀತಿಲಿ ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿರೋದು. ಕತ್ತಕ್ ತಾಳಿ ಕಟ್ಟಿಸ್ಕೊಳಕ್ ಮುಂಚೆನೆ ನನ್ ಹೊಟ್ಟೆಲಿ ಮಗು ಬೆಳೆಯೋ ಹಾಗೆ ಮಾಡ್ಕೊಂಡೆ. ನನ್ ಹೊಟ್ಟೆಲ್ ಬೆಳಿತಿರೋ ಮಗುಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ತಾನೆ ನನಗೂ ನಮ್ ಕುಟುಂಬಕ್ಕೂ ಇಷ್ಟೊಂದು ಅವಮಾನ. ನನ್ ಮಗುಗೆ ಅಪ್ಪ ಇವನೇ ಅಂತ ತಿಳಿಸೋದಕ್ಕೋಸ್ಕರ ಇವನ್ ಮನೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ದೆ. ಇವನು ಒಪ್ಕೊಳ್ಳೋ ಹಾಗೆ ಮಾಡ್ದೆ. ಇಷ್ಟಪಟ್ಟು ಮಾಡ್ಕೊಳ್ಳೋದಿಕ್ಕೆ ಮದ್ವೆ ಅಂತಾರೆ, ಅದ್ರಲ್ಲಿ ಸಂತೋಷ ನೆಮ್ಮದಿನೂ ಇರುತ್ತೆ. ಈ ರೀತಿ ಒತ್ತಾಯದಿಂದ ಮಾಡ್ಕೊಂಡ್ರೆ ಏನಿರುತ್ತೆ? ಬರೀ ನರಕ ಇರುತ್ತಷ್ಟೇ. ನಿನ್ನೆ ರಾತ್ರಿ ಕೂಡ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ಕುಡ್ದಿದ್ದಾನೆ. ಗೌರಿ ಅತ್ತೆ ಹೋಗಿ ಕೇಳಿದಕ್ಕೆ ಅವಮಾನ ಮಾಡಿ ಕಳ್ಸಿದ್ದಾನೆ. ಇಂಥವನು ನನ್ನನ್ನು ನನ್ನ ಮಗುನು ಸಾಕ್ತಾನ? ನನ್ ಹೊಟ್ಟೆಲ್ ಬೆಳಿತಿರೋ ಮಗುಗೆ ಅಪ್ಪ ಯಾರು ಅನ್ನೋ ಸತ್ಯ ಗೊತ್ತಾಗ್ದೆ ಹಾಗೆ ಸತ್ತೋಗ್ಬಾರ್ದು. ಅದಕ್ಕೆ ಇಷ್ಟೊಂದು ಹೋರಾಟ ಮಾಡ್ದೆ. ಈಗ ನನ್ ಹೊಟ್ಟೆಲ್ ಬೆಳಿತಿರೋ ಮಗುಗೆ ಅಪ್ಪ ಯಾರು ಅಂತ ಎಲ್ರಿಗೂ ಗೊತ್ತಾಯ್ತು. ನನಗ್ ಮೋಸ ಮಾಡಿದ್ ಇವನನ್ನ ಯಾವ ಹೆಣ್ಣು ಕೂಡ ಮದ್ವೆ ಮಾಡ್ಕೋಬಾರ್ದು. ಎಲ್ರೂ ಇವನನ್ನ ತೂಚಿ ಅನ್ಬೇಕು. ಇನ್ನು ಇವನ್ ಜೀವನದಲ್ಲಿ ಮದ್ವೆ ಅನ್ನೋದೇ ಆಗ್ಬಾರ್ದು. ಇದೆ ನಾನ್ ಇವನಿಗೆ ಕೊಡೋ ಶಿಕ್ಷೆ. ಅಪ್ಪ, ನನ್ನನ್ನ ಕ್ಷಮಿಸ್ಬಿಡಿಪ್ಪ. ಈ ಮದ್ವೆಗೋಸ್ಕರ ತುಂಬಾ ಕಷ್ಟಪಟ್ಟು ಖರ್ಚು ಮಾಡಿದ್ದೀರಾ, ಆದ್ರೆ ನಾನು ಈ ಮದ್ವೆ ನಡೆಯೋಕೆ ಬಿಡ್ಲಿಲ್ಲ. ದಯವಿಟ್ಟು ನೀವಿಬ್ರು ನನ್ನನ್ನ ಕ್ಷಮಿಸ್ಬೇಕು. ಇನ್ಮೇಲೆ ನಾನು ನನ್ನ ಹೊಟ್ಟೆಲ್ ಬೆಳಿತಿರೋ ಮಗುಗೋಸ್ಕರ ಬಾಳ್ತೀನಿ. ನಾನಿವತ್ತು ತಗೊಂಡಿರೋ ನಿರ್ಧಾರ ಹೆಣ್ಣುಗಳನ್ನ ಯಾಮಾರಿಸಿ
ನಂಬಿಸಿ ಮೋಸ ಮಾಡ್ತಿರೋರ್ಗೆ ಇದೊಂದು ಪಾಠ ಆಗುತ್ತೆ. ಬನ್ನಿ ಹೋಗೋಣ. ಪ್ರಿಯಾ ಪ್ರಿಯಾ ನನ್ನ ಮಾತು ಕೇಳು ಪ್ರಿಯಾ. ಪ್ರಿಯಾ ಪಾಪಿ ಪ್ಲೀಸ್ ಮಾತು ಕೇಳೆ ಪ್ಲೀಸ್ ಪ್ರಿಯಾ. ಓಕೆ ಪ್ಲೀಸ್. ಪ್ರಿಯಾ ಏ ರಾಣಿ, ಬಟ್ಟೆನ ಸೋಪ್ ಹಾಕೋಗ್ದಾಕು, ನೀರೆಲ್ಲ ಒಣಗಾಕ್ಬೇಡ. ಯಾವ ಕೆಲಸನೂ ನೆಟ್ಟಗೆ ಮಾಡ್ಬೇಡ ನೀನು. ನಿನ್ನೆ ಒಗ್ದಾಕಿದ ಬಟ್ಟೆ ಕೊಳೆ ಎಲ್ಲ ಹಾಗೇ ಇದೆ. ಈ ಅಮ್ಮನ ಬಾಯಂತೂ ಯಾವಾಗ್ಲೂ ಗುಣಗ್ತಾನೆ ಇರುತ್ತೆ. ವಸು ತಂದ್ಯಾ? ಪತ್ರನ ರೆಡಿ ಮಾಡಿದ್ದೀನಿ. ಎಲ್ಲಿ ಅವನು? ಅವರಿಬ್ರು ಗಂಡ ಹೆಂಡತಿ ದೇವಸ್ಥಾನಕ್ಕೆ ಹೋಗೋರೆ ಕಣೋ. ನೀನೊಂದ್ಸಲ ಓದ್ತೀಯಾ? ಹಾಂ. ಏನು ವಾಸು ಇದು? ಪತ್ರನ ಅಡ ಇಡೋದಕ್ಕೆ ರೆಡಿ ಮಾಡಿಸ್ಕೊಂಡ್ ಬಾ ಅಂದ್ರೆ ಖರೀದಿಗೆ ಬರ್ಸ್ಕೊಳ್ಳೋ ರೀತಿ ರೆಡಿ ಮಾಡ್ಕೊಂಡ್ ಬಂದಿದ್ಯಲ್ಲೋ? ಅದೇ ನನ್ನ ಉದ್ದೇಶ. ಯಾಕೋ ಹೀಗೆ ಮಾಡ್ಬಿಟ್ಟೆ ನೀನು? ನನಗೆ ಬೇರೆ ದಾರಿ ಇಲ್ಲಮ್ಮ. ನೀನು ತುಂಬ ದಿನಗಳಿಂದ ಆಸೆ ಪಡ್ತಾ ಇದೆಯಲ್ಲ ಈ ಮನೆ ಮತ್ತೆ ನಿನ್ನ ಹೆಸ್ರಿಗೆ ಬರಬೇಕು ಅಂತ. ಅದಕ್ಕೆ ಇದೇ ಒಳ್ಳೆ ಟೈಮ್. ಏನೋ ನೀನು. ಅಲ್ಲ ಕಣ, ನಾನು ಒಳ್ಳೆ ರೀತಿ ನಾಟಕ ಆಡಿ ಆ ನಾಟಕನ ರಮೇಶ ನಂಬಿ ತನಗೆ ತಾನೇ ಈ ಮನೇನ ನನ್ನ ಹೆಸರು ಬರ್ಕೊಂಡಂಗೆ ಮಾಡೋಣ ಅಂತ ನಾನು ಒದ್ದಾಡ್ತಿದ್ರೆ ನೀ ನೋಡಿದ್ರೆ ಹಿಂಗೆ ಮಾಡ್ಬಿಟ್ಟಿದ್ಯಲ್ಲ. ಅಮ್ಮ, ನೀನು ಅಂದ್ಕೊಂಡಿರೋದು ವರ್ಕೌಟ್ ಆಗೋದಿಲ್ಲ. ಒಂದು ವೇಳೆ ರಮೇಶ ಮನ್ಸು ಬದಲಾಯಿಸಿ ಒಪ್ಕೊಂಡ್ರು ಅರ್ಚನಾ ಒಪ್ಕೋತಾಳ? ಅರ್ಚನಾ ಒಪ್ಕೊಂಡ್ರು ಕಾಶಿ ರಾಮೇಶ್ವರಕ್ಕೆ ಹೋಗಿದ್ದಾರಲ್ಲ ದೊಡ್ಡಪ್ಪ, ಅವ್ರು ಒಪ್ಕೋತಾರಾ? ಬರೀ ಅಡ ಇಡ್ತೀನಿ ಅಂದಿದ್ದಕ್ಕೇನೆ ತಾಕತ್ತೆ ಅಂತ ಕುಣಿತಾ ಇದ್ರು. ಇನ್ನು ಬರ್ಕೊಡ್ತಾರಾ? ಏನಮ್ಮ ಯೋಚನೆ ಮಾಡ್ತಾ ಇದೆಯಾ? ತುಂಬ ಯೋಚನೆ ಮಾಡಬೇಡ. ಈ ಮನೆ ನಿನ್ನ ಹೆಸರಲ್ಲಿ ಇಲ್ಲ ಅಂತ ತಾನೆ ಆ ಅರ್ಚನಾ ಸುರಿತಾ ಇರೋ ಮಳೆಯಲ್ಲಿ ನಿನ್ನನ್ನು ಕತ್ತಿಡ್ದು ಆಚೆ ನುಗ್ಗಿದ್ದು. ನೀನು ಪಡಬಾರದು ಕಷ್ಟ ಎಲ್ಲ ಪಟ್ಟು ಒಂದು ಸೈಟ್ ತೊಗೊಂಡಿದ್ದೆ, ಅದು ಎಕ್ಕೊಟ್ಟೋಯ್ತು. ನಿನ್ನ ಹೆಸರಲ್ಲಿ ಒಂದು ಆಸ್ತಿನಾದರೂ ಇರೋದು ಬೇಡವಾ? ಅದಕ್ಕೆ ಈ ಐಡಿಯಾ ಮಾಡಿರೋದು.